ಬಂಧಿಸಿ ಅಲ್ಲಿ ಕಾಣುವ ಸರೋವರದಲ್ಲಿ ಜಲಾಚರಣೆ ಮಾಡಿಕೊಂಡು ಈ ವಟವೃಕ್ಷದ ಅಡಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಆನಂತರ ಪಟ್ಟಣಕ್ಕೆ ಹೋಗೋಣವೇನೋ? ಹಾಗೆ ನಡೆಯಲು ಹೋಗೋಣ, ನಡೆಯಲು ಹೋಗೋಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ನದಿಯು ನನ್ನ ಜಪಕ್ಕೆ ಯೋಗ್ಯವಾದ ಸ್ಥಳ. ಜಪವನ್ನು ಇನ್ನೂ ಸ್ವಲ್ಪ ಹೊತ್ತು ಕುಳಿತು ಜಪವನ್ನು ಪೂರೈಸಿಕೊಂಡು ಆನಂತರ ಆಶ್ರಮದ ಕಡೆಗೆ ನೋಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ರಿ. ಸೀನರಿ ಇರೋದೇ ಬೇರೆ, ನೀವು ಆಡ್ತಾ ಇರೋದೇ ಬೇರೆ ಅಲ್ಲ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ನದಿಯು ನನ್ನ ಜಪಕ್ಕೆ ಯೋಗ್ಯವಾದ ಸ್ಥಳ. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ಜಪವನ್ನು ಪೂರೈಸಿಕೊಂಡು ಆನಂತರ ಏಕರಾಶಿಗಳಿಗೆ ಬರುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ.
ಸ್ವಾಮಿ ಯಾರು ನೀನು? ಸ್ವಾಮಿ ನಾನೊಬ್ಬ ವ್ಯಾಪಾರಿಕರು ಸ್ವಾಮಿ. ಏನು ಏನು ವ್ಯಾಪಾರ? ಸ್ವಾಮಿ ಸಕ್ಕರೆ ಹಣ್ಣುಗಳನ್ನು ಬೆಳೆದು ಸಕ್ಕರೆ ಹಣ್ಣುಗಳನ್ನೇ ಮಾರುವುದೇ ನನ್ನ ವ್ಯಾಪಾರ. ಸ್ವಾಮಿ ಏನು ಸಕ್ಕರೆ ಹಣ್ಣುಗಳನ್ನು ಬೆಳೆದು ಸಕ್ಕರೆ ಹಣ್ಣುಗಳನ್ನು ಮಾರುವುದೇ ನಿನ್ನ ವ್ಯಾಪಾರ? ಹೌದೌದು ಸ್ವಾಮಿ. ಪಾಪಿ ಓ ಬ್ರಾಹ್ಮಣರು ಸ್ವಾಮಿ 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 ಗಡ್ಡ ಎಲ್ಲ ನರ್ತವದೆ ಏನು ಸ್ವಾಮಿ? ಅದರಲ್ಲಿ ಸ್ಥಳವನ್ನು ಬಿಟ್ಟು ಹೋಗುವ ಓ ಒಳ್ಳೆ ಶಾಪವಾಯಿತು ಸ್ವಾಮಿ. ವ್ಯಾಪಾರಿ ನಾನು ಅಂದಾಗಿಲ್ವೇ? ಏನು ವ್ಯಾಪಾರ? ನಾನು ಸ್ವಾಮಿ ಇಲ್ಲಿ ನೋಡಿ ನನ್ನ ಪಾಪಿ ಮೊದಲ ಹೆಸರು ಬಿಟ್ಟು ಹೋಗುವ ಇಲ್ಲ ಅಂದ್ರೆ ಕೊಡಬೇಡಿ ಸ್ವಾಮಿ, ಸ್ವಲ್ಪ ತಾಳಿ. ವ್ಯಾಪಾರಿ ಸ್ವಾಮಿ ಅಧಿಕ ಪ್ರಸಂಗ ಮಾಡದೆ ನಿನ್ನ ವ್ಯಾಪಾರ ಏನು ತಿಳಿದು ಮೊದಲು ಅಯ್ಯೋ ಸ್ವಾಮಿ, ನಾನೆಲ್ಲೆಲ್ಲೋ ಬಂದಲ್ಲ, ಗುಂಡು ಗುಂಡುಗೆ ಬೆಳ್ಳಿಗೆ ಟಲ್ಟಲ್ಗೆ ಅವ್ರೆ ಅಂತ ನಾನ್ ನೋಡಿದ್ರೆ ಸ್ವಾಮಿಗಳು ನನ್ನ ಬಡಿಸ್ತಾವ್ರಲ್ಲ ಸ್ವಾಮಿ. ಪಾಪಿ ಮೊದಲು ನಿನ್ನ ವ್ಯಾಪಾರವನ್ನು ತಿಳಿದುಕೊಳ್ಳೋದು. ಏಕೆ ಸ್ವಾಮಿ ಈ ಕೋಪ? ಸ್ವಲ್ಪ ಕಣ್ಣನ್ನು ನನ್ನ ಮೇಲೆ ಬಿಟ್ಟು ನೋಡಿ ಸ್ವಾಮಿ. ಅಯ್ಯಪ್ಪ ಪಿಷ್ಟಳೆ ಏನು ಸಕ್ಕರೆ ಹಣ್ಣುಗಳನ್ನು ಬೆಳೆದು ಸಕ್ಕರೆ ಹಣ್ಣುಗಳನ್ನು ಮಾರುವುದೇ ನಿನ್ನ ವ್ಯಾಪಾರ? ಹೌದು ಸ್ವಾಮಿ. ಬಹಳ ಅಗ್ಗವಾಗಿ ಸಿಕ್ಕಿರುತ್ತವಲ್ಲ. ಇರಲಿ ವ್ಯಾಪಾರಿಯೇ, ಸ್ವಾಮಿ ಬೆಳಗಿನಿಂದ ಸಂಜೆವರೆಗೂ ಒಂದು ಹಣ್ಣಿಗೆ ಎಷ್ಟು ದುಡಿದಂತೆ ಮಾಡುವೆ? ಸ್ವಾಮಿ ಬೆಳಗಿನಿಂದ ಸಂಜೆಯವರೆಗೂ ಒಂದು ಹಣ್ಣಿಗೆ ಎರಡು ಹಣ್ಣಿಗೆ ಒಂದೇ ದುಡ್ಡಿನಂತೆ ಮಾಡುತ್ತಿರುವೆ ಸ್ವಾಮಿ. ನಿಮಗಾದರೆ ಅಯ್ಯೋ ಏಕೋ ಏನೋ ಬಡ ಬ್ರಾಹ್ಮಣರಂತೆ ಕಾಣುತ್ತಿರುವೆ. ಪಾಪಿ ನಿಮಗಾದರೆ ಸ್ವಾಮಿ ಎರಡು ಹಣ್ಣಿಗೆ ಒಂದೇ ದುಡ್ಡಿನಂತೆ ಕೊಡುತ್ತೇನೆ ಸ್ವಾಮಿ. ಏನು ಎರಡು ಎರಡು ಹಣ್ಣಿಗೆ ಒಂದೇ ದುಡ್ಡು ತಗೊಳ್ಳೆಯ? ಹಾಗಾದ್ರೆ ಆ ಎರಡು ಹಣ್ಣುಗಳನ್ನು ಈ ಜೋಲಿಗೆ ನಿಲ್ಲಿಸಲಾಗು. ಆಹಾ ಸ್ವಾಮಿ ವ್ಯಾಪಾರಿ ಅದಾಗದು ಮೊದಲು ದುಡ್ಡನ್ನು ಕೊಡುವುದಾಗಿ. ಸ್ವಾಮಿ ವ್ಯಾಪಾರಿ ಸ್ವಾಮಿ ಅಯ್ಯಪ್ಪ, ಹಣವನ್ನು ಕೊಡುವರಾಗಿ ಸ್ವಾಮಿ. ಏನು ಮೊದಲು ದುಡ್ಡನ್ನು ಕೊಡಬೇಕೆ? ಹೌದೌದು ಸ್ವಾಮಿ. ಕೊಡುತ್ತೇನೆ ಇದೋ ತೆಗೆದುಕೋ. ಆ ಎರಡು ಹಣ್ಣುಗಳನ್ನು ಈ ನನ್ನ ಜೋಲಿಗೆ ನಿಲ್ಲಿಸಲಾಗು. ಸ್ವಾಮಿ ತೆಗೆದುಕೊಳ್ಳಿ ಎರಡು ಹಣ್ಣುಗಳನ್ನು. ಇಳಿಸಲಾಗು. ಈ ಎರಡು ಹಣ್ಣುಗಳನ್ನು ನಿಮ್ಮ ಜೋಳಿಗೆಯಲ್ಲಿ ಇರಿಸಿದ್ದಾಯಿತು ಸ್ವಾಮಿ. ಹೀಗಲಾದರೂ ತಾವು ಒಮ್ಮೆ ನನ್ನನ್ನು ನೋಡಿ ಸ್ವಾಮಿ. ಅಯ್ಯೋ ಪಾಪಿ, ಇಳಿಸಲಾಗು. ಸ್ವಾಮಿ ಹಾಗಾದರೆ ನಾನು ಇನ್ನು ಹೊರಡಲೇಬೇಕೆ? ಬರುವುದನ್ನು ಬೇಡ ಬೇಡ ಬರಲಾಗು. ಒಂದೇ ಒಂದು ಸಾರಿ ನೋಡಿ ಸ್ವಾಮಿ. ಅಯ್ಯೋ ಪಾಪಿ, ಒಮ್ಮೆ ಸಾಕು.
ವ್ಯಾಪಾರವೇ ಸ್ವಾಮಿ ಮೊದಲು ಮಾಡುವೆ ಸಾಮಾನ್ಯ ಅಯ್ಯೋ ಶಾಪವನ್ನು ಕೊಡಬೇಡಿ ಸ್ವಾಮಿ, ಶಾಪವನ್ನು ಕೊಡಬೇಡಿ ಸ್ವಾಮಿ. ವ್ಯಾಪಾರಿಯೇ ಹಾಗಾದರೆ ನಾನು ಇನ್ನು ಹೊರಡಲೇಬೇಕೆ? ಪೊಲೀಸ್ ಬೇಡ ನೋಡುತ್ತೇನೆ ಸ್ವಾಮಿ. ಗುರುಗಳು ಬೇಡ, ಈ ಗುರುಗಳ ಸವಾಸನೂ ಬೇಡ ಸ್ವಾಮಿ. ನಾನಿನ್ನು ಶಾಪ ಬೇಡ ಸ್ವಾಮಿ. ಆಹಾ ಇನ್ನು ಪತ್ರ ಬರುವುದು ಎಂಬುದು ಕುಳಿತು ಫಲಾಹಾರವನ್ನು ಮಾಡಿಕೊಂಡು ಆನಂತರ ಆಶ್ರಮದ ಕಡೆಗೆ ಹೊರದೇನೋ ನಾನು ಬಂದ ಕಾರ್ಯವು ನನ್ನ ಕೈ ಸೇರಿದಂತಾಯಿತು. ಇನ್ನು ಮುಂದೆ ಆ ಗುರುಗಳ ಪಾಲು ಇನ್ನೇನಾಗುವುದೋ ಏನು, ಅದನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ. ಜೈ ಕರಿಮಾಯೆ. ಮಂತ್ರಿ, ಕುದುರೆ ಸವಾರಿಗೆ ಎಂದು ಹೋದ ನಮ್ಮ ಬಾಲಕರು ಊಟದ ವೇಳೆ ಆದರು ಇನ್ನೂ ಬಾರಲಿಲ್ಲವರ ಏನಾಗಿರಬಹುದು ಮಂತ್ರಿ? ಇದಕ್ಕೆ ಹೇಗೆ ತಿನ್ನಿಸಬೇಕು? ನಮ್ಮ ಅರಮನೆಯ ದೂತರನ್ನು ಕಳುಹಿಸಿ ಅವರಿಂದಲೇ ಉಳಿಸಬಹುದಲ್ಲ ಮಂತ್ರಿ. ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ಈ ರಾಜಸ್ಥಾನಕ್ಕೆ ಬರೋಣ. ನಾವು ಅಪ್ಪನನ್ನು ಹಾಕಬೇಕು. ಯಾವಲ್ಲಿ ರಾಜಕುಮಾರನು ಆ ದೂತರನ್ನು ರಾಜಸ್ಥಾನಕ್ಕೆ ಬರಮಾಡಬೇಕು. ಅಯ್ಯ ದೂತರೆ, ನಿಮಗೆ ಮಂಗಳವಾರನೇ ಬೇರೆ ಕೇಳುವರಾಗೆ ನಮ್ಮ ನಿಶ್ಚಿತ ಜಾಗೃತಿಯಾಗಿ ಬರಮಾಡಿ ಕಾರಣ ಏನು ರಾಜೇಂದ್ರ? ದೂತರೆ, ಅಂದ್ರೇನ ಕುದುರೆ ಸವಾರಿಗೆ ಎಂದು ಹೋದ ನಮ್ಮ ಬಾಲಕರು ಊಟದ ವೇಳೆ ಆದರೂ ಇನ್ನೂ ಬಾರಲಿಲ್ಲ. ಅವರು ಎಲ್ಲಿರೋರು ಜಾಗ್ರತೆ ಹುಡುಕಿಕೊಂಡು ಪಟ್ಟಣಕ್ಕೆ ಕರೆದುಕೊಂಡು ಬರುವರಾಗೆ.
ಜೋಳಿಗೆ ನೆಟ್ಟುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಸುಳ್ಳು ಹೇಳುತ್ತಾರೆ
ಈ ಪಾಪಿಯು. ಹೌದು ರಾಜೇಂದ್ರ. ಹಾಗಾದ್ರೆ ಎಲ್ಲ ಮಕ್ಕಳ ಶಿರಸನ್ನು ಕೊಡಿ ನೋಡೋಣ. ತೆಗೆದುಕೊಳ್ಳುವರಾಗಿ ಆ ಕುಮಾರ ನಿನ್ನ ಹೆತ್ತ ತಾಯಿಯು ಬಂದು ನನ್ನ ಕುಮಾರನಂತೆ ಎಂದು ಕೇಳಿದರೆ ನಾನು ಹೇಳುತ್ತಾನೆ ಉತ್ತರ ಕೊಡಲಿ ಕುಮಾರ, ಹೇಳುತ್ತಾನೆ ಉತ್ತರ ಕೊಡಲಿ. ಹಾ ಕುಮಾರ, ಕೆಟ್ಟರು ಕೆಟ್ಟರು ದುಃಖವನ್ನು ಬಿಡುವರಾಗಿ. ಅಯ್ಯ ಇನ್ನೆಲ್ಲಿ ನಿನ್ನ ಕುಮಾರ ಎಲ್ಲಿ ಕೊಡುವರಾಗಿ ತೆಗೆದುಕೊಡುವರಾಗಿ. Oh,
ಕೈಯಾರ ಕಳಿಸಿದಂತಾಯ್ತಲ್ಲ ಕುಮಾರ, ನನ್ನ ಕೈಯಾರ ಕಳಿಸಿದಂತಾಯ್ತಲ್ಲ ಕುಮಾರ. ನಿನ್ನ ಹೆತ್ತ ತಾಯಿ ಬಂದು ನನ್ನ ಕುಮಾರನಿಂದ ಕೇಳಿದರೆ ನಾನು ಮಂತ್ರಿ ಮಹಾಪ್ರಭು, ದುಃಖವನ್ನು ಬಿಡುವರಾಗಿ ನಾವೇ ಈ ರೀತಿ ದುಃಖ ಪಡುತ್ತಿದ್ದರೆ ಮರಳಿ ಬರುವರೇ ನಮ್ಮ ಕುಮಾರರು, ಮರಳಿ ಬರುವರೇ. ಮಹಾಪ್ರಭು ಎಂದೆಂದಿಗೂ ಬರುವುದಿಲ್ಲವೇ? ಎಂದೆಂದಿಗೂ ಬರೋದಿಲ್ಲ ಮಂತ್ರಿ, ಎಂದೆಂದಿಗೂ ಬರೋದಿಲ್ಲ. ಈಗ ನಾನು ಏನು ಮಾಡುವುದು ಮಹಾಪ್ರಭು? ಮಂತ್ರಿ ದೂತರೇ ಯಾರು? ಬಿಡು ಬಿಡು ಮಂತ್ರಿ ದುಃಖವ, ಬಿಡು ಬಿಡು ಮಂತ್ರಿ ದುಃಖವ, ನಾವು ದುಃಖಿಸಿದರೆ ಮರಳಿ ಬರುವರೆ ನಮ್ಮ ಕುಮಾರರು. ಮಂತ್ರಿ 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 ಮಹಾಪ್ರಭು, ನಾವೇ ಈ ರೀತಿ ದುಃಖ ಪಡುತ್ತಿದ್ದರೆ ಮರಳಿ ಬರುವರೆ ನಮ್ಮ ಕುಮಾರರು. ಈಗ ನಿರ್ಧಾರ ಮಾಡುವುದು ಮಹಾಪ್ರಭು. ಮಂತ್ರಿ ಮಹಾಪ್ರಭು, ನಮ್ಮ ಅರಮನೆ ಹಿಂಭಾಗದಲ್ಲಿರುವ ಸೋಲರ ಮರಕ್ಕೆ ಸೂರ ಕಾಕುವಂತೆ ಆಜ್ಞಾಪಿಸುವವರಾಗುವ ಮಂತ್ರಿ. ಅಪ್ಪನೇ ಮಹಾಪ್ರಭು. ಮಂತ್ರಿಯಲ್ಲ, ಈ ಮಾತನ್ನು ಹೋಗಿ ನಮ್ಮ ಕೋಟೆ ಹಿಂಭಾಗ ಸೂರ ಮರಕ್ಕೆ ಸೂರ ಕಾಕುಡುವಾಗಿ ಚಾಲುಕೊಂಡುವಾಗಿ ನನ್ನ ವಿದ್ಯಾಗುರುಗಳನ್ನು ಸೋತರು ಕಳೆದುಕೊಂಡು ಹೋಗುತ್ತಿರುವರು. ಈಗ ನನ್ನ ಮಾಯ ಸ್ವರೂಪದಿಂದ ಈ ಕಾಡಿನಲ್ಲಿರುವ ಮಕ್ಕಳನ್ನು ಎಚ್ಚರಗೊಳಿಸಿ ಪಟ್ಟಣಕ್ಕೆ ಕಳಿಸುವೆನು. ಅದು ಅಲ್ಲದೆ ನನ್ನ ವಿದ್ಯಾಗುರುಗಳು ಸೋಲರ ಮರದಡಿಯಲ್ಲಿ ನಿಂತು ನನ್ನನ್ನೇ ಜ್ಞಾನಿಸುತ್ತಿರುವರು. ಗುರುಗಳ ಪ್ರಾಣದಾನ ಮಾಡಲು ನಾನು ಈಗಲೇ ಹೊರಡುತ್ತೇನೆ. ಜೈ ಕೆಲವಾಯಿ, ಜೈ ಕೆಲವಾಯಿ, ಜೈ ಕೆಲವಾಯಿ. ಹಿಂದೆ ಜಗದೀಶ್ವರನ ಸಭೆಗೆ ಹೋಗಿದ್ದಾಗ ಶಂಕರ ಅಪ್ಪಣೆಯನ್ನು ಪಡೆದು ವಿಕ್ರಮಾಬದ್ಧ ಸಾರಮನು ಉಜ್ಜಯಿನಿ ಅರಸನಾಗಿ ರಾಜಮಂತ್ರಿಗಳಾಗಿ ಮೆರೆಯುತ್ತಿರುವರು. ಮೆರೆಯುತ್ತಿರಲಿ. ಈಗ ನನ್ನ ಮಾಯ ಸ್ವರೂಪದಿಂದ ಒಬ್ಬ ದಾರಿಯನ್ನು ನಿರ್ಮಿಸಿ ದಾರಿಗಳ ದಾನವನ್ನು ದಾನವಾಗಿ ತೆಗೆದುಕೊಳ್ಳುವಂತೆ ಕೂಡಲಾದ ವಿಕ್ರಮನಿಗೆ ವಿಕ್ರಯಿಸಿ ಕೂಡಲಾದ ವಿಕ್ರಮನಿಗೆ
ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳುವಂತೆ ಮಾಡಿ ಕಳ್ಳನೆಂಬ 2 ಅಕ್ಷರವನ್ನು ಹೊರೆಯನ್ನು ಹೊರಿಸಿ ಕಡೆಗೆ ದೇಶ ಪುರುಷನಾಗಿ ಮಾಡುತ್ತೇನೆ. ಇದೆಲ್ಲವೇ ನನ್ನ ಸಾಹಸ, ಇದೆಲ್ಲವೇ ನನ್ನ ಪ್ರತಾಪ. ಜೈ ಕಲಿಯುಗ. ಮಕ್ಕಳಿನ ದುಃಖವನ್ನು ಬಿಡುವರಾಗಿ ಮಕ್ಕಳಿನ ಇಲ್ಲಿ ಕುಳಿತಿರುವ ತಂದೆ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಯಾರಾದರೂ ದಾನ ಧರ್ಮ ಮಾಡಬಹುದು. ಕೈ ನೀಡಿ ಬೇಡುವರಾಗಿ ಮಕ್ಕಳಿನ, ಕೈ ನೀಡಿ ಬೇಡುವರಾಗಿ. ಬಡವನಾಗಿರಬಾರದು ಇದರೆಯೋ, ಬಡವನಾಗಿರಬಾರದು. ಬಡವನಾಗಿರಬಾರದು ಇದರೆಯೋ, ಬಡವನಾಗಿರಬಾರದು. ದೇವಾ ದೇವಾ ಬಡವನ ಸ್ಥಿತಿಗತಿ ಕೇಳುವ ಯಾರಿಲ್ಲ. ಬಡವನ ಸ್ಥಿತಿಗತಿ ಕೇಳುವ ಯಾರಿಲ್ಲ. ಬಡತನ ಬಂದ ಮೇಲೆ ಜನರೆಲ್ಲ ಹಾಗೆಲ್ಲ. ಬಡತನ ಬಂದ ಮೇಲೆ ಜನರೆಲ್ಲ ಹಾಗೆಲ್ಲ. ಬಡವನಾಗಿರಬಾರದು ಇದರೆಯೋ, ಬಡವನಾಗಿರಬಾರದು. ದೇವಾ ದೇವಾ ತಿನ್ನಲು ಅನ್ನವಿಲ್ಲ, ಒದೆಯಲು ವಸ್ತ್ರವಿಲ್ಲ. ತಿನ್ನಲು ಅನ್ನವಿಲ್ಲ, ಒದೆಯಲು ವಸ್ತ್ರವಿಲ್ಲ. ಯಾವುದೇ ಕಳ್ಳಗಳು ದಾರಿದ್ರ್ಯವನ್ನು ಬರಲ್ಲ. ಯಾವುದೇ ಕಳ್ಳಗಳು ದಾರಿದ್ರ್ಯವನ್ನು ಬರಲ್ಲ. ಬಡವನಾಗಿರಬಾರದು ಇದರೆಯೋ, ಬಡವನಾಗಿರಬಾರದು. ದೇವಾ ದೇವಾ ಮಕ್ಕಳಿರ ಇಲ್ಲಿ ಕುಳಿತಿರುವ ತಂದೆ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಯಾರಾದರೂ ದಾನ ಧರ್ಮ ಮಾಡಬಹುದು. ಕೈ ನೀಡಿ ಬೇಡುವರಾಗಿ ಮಕ್ಕಳಿನ, ಕೈ ನೀಡಿ ಬೇಡುವರಾಗಿ. ಯಾರಮ್ಮ ಮನೆಯೊಳಗೆ ಅನ್ನವನ್ನಿಡುವಪ್ಪ, ಅನ್ನವನ್ನಿಡುವಪ್ಪ. ಯಾರಮ್ಮ ಮನೆಯೊಳಗೆ ಅನ್ನವನ್ನಿಡುವಮ್ಮ, ಇದು ಅನ್ನವನ್ನಿಡುವಮ್ಮ.
ಮಕ್ಕಳಿರ ದೇಶದಿಂದ ದೇಶಕ್ಕೆ ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗಿ ಬಂದರು. ಈ ನಿಮ್ಮ ಕುಂಶ ಬಾಧೆಯನ್ನು ತುಂಬಿಸಲು ನನ್ನಿಂದ ಸಾಧ್ಯವಿಲ್ಲ ಮಕ್ಕಳಿರ, ನನ್ನಿಂದ ಸಾಧ್ಯವಿಲ್ಲ. ಇಲ್ಲಿ ಕುಳಿತಿರುವ ತಂದೆ ತಾಯಂದಿರು ಅಕ್ಕ ತಂಗಿಯರು ಯಾರಾದರೂ ದಾನ ಧರ್ಮ ಮಾಡಬಹುದು. ಕೈ ನೀಡಿ ಬೇಡುವರಾಗಿ ಮಕ್ಕಳಿರ, ಕೈ ನೀಡಿ ಬೇಡುವರಾಗಿ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಬಡವನ ಮಕ್ಕಳನ್ನು ನೋಡಿ ನಿಮಗೆ ಕರುಣೆಯೂ ಬಾರದೆ ಯಾರಾದರೂ ದಾನ ಧರ್ಮವನ್ನು ನೀಡುವರಾಗಿ.
ಯಾರೋ ದೂರದಲ್ಲಿ ಮಾತನ್ನು ಬರುತ್ತಂತೆ ಭಾಸವಾಗುತ್ತಿರುವುದು. ಅವರನ್ನು ವಿಚಾರಿಸಿಕೊಂಡು ಮುಂದಕ್ಕೆ ಎಲ್ಲಿಗಾದರೂ ಹೋಗೋಣ, ನಡಿ ಮಕ್ಕಳ ಹೋಗೋಣ. ಜಾಸ್ತಿ ಕೊಟ್ಟರೆ ಅಯ್ಯ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳುವರಾಗಿ. ಅಯ್ಯ, ನೀನು ಯಾರು? ಅಲ್ಲದೆ ಈ ಹಸುಳೆಗಳಾದ ಮುದ್ದು ಮಕ್ಕಳು ಯಾರು? ಸ್ವಾಮಿ ಪೂಜ್ಯರೇ, ನಾನು ಒಬ್ಬ ದೇವದತ್ತನೆಂಬ ಬಡ ಬ್ರಾಹ್ಮಣನು ಸ್ವಾಮಿ, ಬಡ ಬ್ರಾಹ್ಮಣನು. ಹಿಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ದೈವಾಧೀನರಾದರು. ಅಂದಿನಿಂದಲೂ ಇಂದಿನವರೆಗೂ ತಿನ್ನಲು ಅನ್ನವಿಲ್ಲದೆ, ಒದೆಯಲು ಒತ್ತವಿಲ್ಲದೆ, ದೇಶ ಬಿಟ್ಟು ದೇಶಕ್ಕೆ, ಪಟ್ಟಣ ಬಿಟ್ಟು ಪಟ್ಟಣಕ್ಕೆ ತಿರುಗುತ್ತಿರುವ ನನ್ನನ್ನು ದಾರಿದ್ರ ಎಂದು ಕರೆಯೋರು ಪೂಜ್ಯರೇ. ನಾರಾಯಣ ನಾರಾಯಣ. ಅಯ್ಯ ದಾರಿದ್ರನೇ, ಪೂಜ್ಯರೇ, ನೀನು ಈ ರೀತಿ ದೇಶದಿಂದ ದೇಶಕ್ಕೆ, ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗುತ್ತಿದ್ದರೆ ಈ ನಿನ್ನ ದಾರಿದ್ರ್ಯವು ಹತವಾಗುವುದೇನಯ್ಯ? ಸ್ವಾಮಿ ಪೂಜ್ಯರೇ, ಮತ್ತೆ ಯಾವ ರೀತಿಯಲ್ಲಿ ತಿರುಗಿದರೆ ಈ ನನ್ನ ದಾರಿದ್ರ್ಯವು ಹತವಾಗುವುದು ಪೂಜ್ಯರೇ? ನಾರಾಯಣ ನಾರಾಯಣ. ಅಯ್ಯ ದಾರಿದ್ರನೇ, ಪೂಜ್ಯರೇ, ಆ ಉಜ್ಜಯಿನಿ ಪಟ್ಟಣವನ್ನು ಮಾಡುತ್ತಿರುವ ವಿಕ್ರಮರಾಜರ ಬಳಿಗೆ ಹೋದರೆ ಈ ನಿನ್ನ ದಾರಿದ್ರ್ಯವು ಹತವಾಗುವುದರಲ್ಲಿ ಸ್ವಲ್ಪವೂ ಸಂಶಯವೇ ಇಲ್ಲವೋ? ಸ್ವಾಮಿ ಪೂಜ್ಯರೇ, ನಾನು ಅಲ್ಲಿಗೆ ಹೋದರೆ ಯಾವ ರೀತಿಯಲ್ಲಿ ಹತವಾಗುವುದು ಪೂಜ್ಯರೇ? ನಾರಾಯಣ ನಾರಾಯಣ. ಅಯ್ಯ ದಾರಿದ್ರನೇ, ಪೂಜ್ಯರೇ, ಆ ವಿಕ್ರಮರಾಜರು ನಿನ್ನನ್ನು ಅಲ್ಲದೆ ಈ ನಿನ್ನ ಬಡಮಕ್ಕಳನ್ನು ನೋಡಿದ ಕೂಡಲೇ ಹೆಚ್ಚಾಗಿ ಭೋಜನಾದಿಗಳನ್ನು ಕೊಡಿಸುವನು. ಅದನ್ನೂ ಸಹ ನನಗೆ ಬೇಡವೆಂದು ಹೇಳುವನಾಗಯ್ಯ. ಸ್ವಾಮಿ ಪೂಜ್ಯರೇ, ಅವರು ಅಷ್ಟೊಂದು ಭೋಜನ ನೀರನ್ನು ಕುಡಿಸುವಾಗ ಅದನ್ನೂ ಸಹ ಬೇಡವೆಂದು ಬೇರೆ ಏನನ್ನು ಕೇಳಿಕೊಳ್ಳಲಿ ಪೂಜ್ಯರೇ? ಏನನ್ನು ಕೇಳಿಕೊಳ್ಳಲಿ? ಅಯ್ಯ ದಾರಿದ್ರನೇ, ಪೂಜ್ಯರೇ, ನಿನ್ನನ್ನು ಅಲ್ಲದೆ ಈ ನಿನ್ನ ಬಡಮಕ್ಕಳನ್ನು ನೋಡಿದ ಕೂಡಲೇ ಆ ವಿಕ್ರಮರಾಜರು ಹೆಚ್ಚಾಗಿ ವಸ್ತ್ರಾಭರಣಗಳನ್ನು ಕೊಡಿಸುವರು. ಅದನ್ನೂ ಸಹ ನನಗೆ ಬೇಡವೆಂದು ಹೇಳುವನಾಗಯ್ಯ. ಸ್ವಾಮಿ ಪೂಜ್ಯರೇ, ಅವರು ಅಷ್ಟೊಂದು ವಸ್ತ್ರಾಭರಣಗಳನ್ನು ಕೊಡಿಸುವಾಗ ಅದನ್ನೂ ಸಹ ಬೇಡವೆಂದು ಬೇರೆ ಏನನ್ನು ಕೇಳಿಕೊಳ್ಳಲಿ ಪೂಜ್ಯರೇ? ನಾರಾಯಣ ನಾರಾಯಣ. ಅಯ್ಯ ದಾರಿದ್ರನೇ, ಪೂಜ್ಯರೇ, ನಿನ್ನನ್ನು ಅಲ್ಲದೆ ಈ ನಿನ್ನ ಬಡಮಕ್ಕಳನ್ನು ನೋಡಿದ ಕೂಡಲೇ ಆ ವಿಕ್ರಮರಾಜರು ಹೆಚ್ಚಾಗಿ ದ್ರವ್ಯ ಸಹಾಯ ಮಾಡುವರು. ಅದನ್ನೂ ಸಹ ನನಗೆ ಬೇಡವೆಂದು ಹೇಳುವನಾಗಯ್ಯ. ಸ್ವಾಮಿ ಪೂಜ್ಯರೇ, ನಿರ್ಬಡವಾದ ನನ್ನನ್ನು ನಂಬಿ ಅವರು ಅಷ್ಟೊಂದು ವಸ್ತ್ರಾಭರಣವನ್ನು ಕೊಡಿಸುವಾಗ ಅದನ್ನು ಸಹ ಬೇಡವೆಂದು ಬೇರೆ ಏನನ್ನು ಕೇಳಿಕೊಳ್ಳಲಿ ಪೂಜ್ಯರೇ? ನಾರಾಯಣ ನಾರಾಯಣ. ಅಯ್ಯ ದಾರಿದ್ರನೇ, ಪೂಜ್ಯರೇ, ಬದಲು ಆ ವಿಕ್ರಮರಾಜರಿಂದ ಕರಭಾಷೆಯನ್ನು ತೆಗೆದುಕೊಳ್ಳುವನಾಗಯ್ಯ. ಸ್ವಾಮಿ ಪೂಜ್ಯರೇ, ನಿರ್ಬಡವಾದ ನನ್ನನ್ನು ನಂಬಿ ಅವರು ಕರಭಾಷೆಯನ್ನು ಕೊಡುವರೇ ಪೂಜ್ಯರೇ? ಅವರು ಅಷ್ಟು ಸತ್ಯವಂತರೇ ಪೂಜ್ಯರೇ? ಅಯ್ಯ ದಾರಿದ್ರನೇ, ಪೂಜ್ಯರೇ, ಕರಭಾಷೆಯನ್ನು ಕೊಡುವರು ಅವರು ಅಷ್ಟು ಸತ್ಯವಂತರೇ ಸರಿ. ಸ್ವಾಮಿ ಪೂಜ್ಯರೇ, ಕರಭಾಷೆಯನ್ನು ಕೊಟ್ಟ ಬಳಿಕ ಬೇರೆ ಏನನ್ನು ಕೇಳಿಕೊಳ್ಳಲಿ ಪೂಜ್ಯರೇ? ಭಾಷೆಯನ್ನು ಕೊಟ್ಟ ಬಳಿಕ ಈ ನನ್ನ ದಾರಿದ್ರ್ಯವನ್ನು
ತಾವು ದಾನವಾಗಿ ತೆಗೆದುಕೊಳ್ಳಿ ಎಂದು ಕರಮುಗಿದು ಬೇಡಿಕೆಯವನಾಗಲಿಲ್ಲ. ಅಂದಿಗೆ ನೀನು ಅಲ್ಲದೆ ಈ ನಿನ್ನ ಬಡ ಮಕ್ಕಳು ಧನ್ಯರಾಗುವಿರಿ. ನಿಮಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ಸ್ವಾಮಿ ಪೂಜಾರೆ, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಮುದ್ದು ಮಕ್ಕಳು ಸಹ ತಮಗೆ ಧನ್ಯರಾದವು. ತಮ್ಮ ಅಪ್ಪಣೆ ಅಯ್ಯ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬರುವರಾಗಿ. ನಾರಾಯಣ ನಾರಾಯಣ. ಪರಮ ಪರಾಕ್ರಮಿ ಎನಿಸಿ ದರೆಯನ ನಾಳೆ ಈ ದರೆಯನ ನಾಳೆ ಈ ದರೆಯನ ನಾಳೆ ಅಂದ್ರೆ ರಾಜೇಂದ್ರ ಪರಮ ಪಲ್ಲ ಚಲ್ಲ ಅರಿಯ ಬಲ
ಮೆರೆಯುವೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಮೇಲೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಪರಮ ಪರತಮಿಯನು ದೊರೆಯನ ನಾಳ್ವೆ ಈ ದೊರೆಯನ ನಾಳ್ವೆ ಈ ದೊರೆಯನ ನಾಳ್ವೆ ಮಂತ್ರಿ ಸರಿಗಣಿಸರೆ ಬರೆದು ಸಾಮ್ರಾಜ್ಯವಿದದಿ ನಾನು ಧೀರ ತವರದೆ ಸಾಮ್ರಾಜ್ಯವಿದದಿ ನಾನು ಧೀರ ತವರದೆ ದೇವಕಲೆ ದರ್ಪಕಲೆ ದೊರೆಯನು ನಾಳ್ವೆ ದೇವಕಲೆ ದರ್ಪಕಲೆ ದೊರೆಯನು ನಾಳ್ವೆ ಈ ದೊರೆಯನು ನಾಳ್ವೆ ಈ ದೊರೆಯನು ನಾಳ್ವೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಮೇಲೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಮೇಲೆ ಪರಮ ಪರಾಕ್ರಮಿ ಎನಿಸಿ ದೊರೆಯನ ನಾಳ್ವೆ ಈ ದೊರೆಯನ ನಾಳ್ವೆ ಈ ದೊರೆಯನ ನಾಳ್ವೆ ಮಂತ್ರಿ ಸೈನಿಕರೇ ತಮ್ಮ ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿರಿ. ಅಪ್ಪನೇ ಮಹಾಪ್ರಭು. ಕ್ಷೇಮವೇ ನೈಸಕಲ ಪ್ರಜೆಗಳು ವರಮಂತ್ರಿತೇಕರ ಕ್ಷೇಮವೇ ನೈಸಕಲ ಪ್ರಜೆಗಳು ಮಂತ್ರಿಗಳ ಮಹಾಪ್ರಭು. ರಾಜ ವಿಕ್ರಮ ಎನ್ನುವರ ವಾಣಿ ವಿಜಯ ಎಲ್ಲ ನಾವು ಮಂತ್ರಿಗಳ ಮಹಾಪ್ರಭು.
ವಿಕ್ರಮ ಎನ್ನುವಾರ ವಾಣಿ ವಿಜಯ ಎಲ್ಲ ನಾವು ನಾಣ್ಯತೆ ಮದಿ ಬಾಳುತ್ತಿರುವರ ನಾಣ್ಯತೆ ಮದಿ ಬಾಳುತ್ತಿರುವರೆ ಕ್ಷೇಮವೇ ಸಕಲ ಪ್ರಜೆಗಳು ಮಂಚಿತೇತರ ಪ್ರೇಮವೇ ಸಕಲ ಪ್ರಜೆಗಳು ಸುತ್ತಲಿರುವ ಶತ್ರು ರಾಜರ ಬಿದ್ದರೆ ನೈ ಕಾಣಿಕೆಗಳ ಸುತ್ತಲಿರುವ ಶತ್ರು ರಾಜರ ಬಿದ್ದರೆ ನೈ ಕಾಣಿಕೆಗಳ ಮತ್ತೆ ಯಮಗೆ ಮಿತ್ರವಿರುವರೆ ಅಂದ್ರೇನ ಮತ್ತೆ ಯಮಗೆ ಮಿತ್ರವಿರುವರೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ಪರಮಂತ್ರಿತೆ ಕಲ ಕ್ಷೇಮವೇ ನೈ ಸಕಲ ಪ್ರಜೆಗಳು ಮಂತ್ರೇಂದ್ರ ಪ್ರಭು ಈ ನಮ್ಮ ರಾಜ್ಯದ ಮಂತ್ರೇಂದ್ರ ಪ್ರಭು ಸತ್ಯವೇ ತಾಯಿ ಧರ್ಮವೇ ತಂದೆ ಹೀಗಿರುವಾಗ ನಮ್ಮ ರಾಜ್ಯದ ಸಕಲ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೇ ಮಂತ್ರಿ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆ ಯಾವ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು ಅಥವಾ ಇಲ್ಲ ಎಂದು ಹೇಳುತ್ತಿರುವರು ಆ ವಿಚಾರವನ್ನು ಸಾಂಗವಾಗಿ ತಿಳಿಸಲಾಗುವ ಮಂತ್ರಿಯಿಂದ ಪ್ರಭು ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು. ಅದು ಅಲ್ಲದೆ ದಂತಿ ಗಜ ತುರುಗ ನಮ್ಮ ಅರಮನೆ ಪಂಡಿತೋತ್ತಮರು ಸಹ ಸೌಖ್ಯದಿಂದಿರುವರು. ಅದು ಅಲ್ಲದೆ ತಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಗಾಗ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು ಮಹಾಪ್ರಭು. ಮುಂದೇನಪ್ಪ ತಿಳಿಸಬೇಕು? ಭಲೆ ಮಂತ್ರಿಯಿಂದ ಈ ನಿಮ್ಮ ಶುಭ ಸೂಚಕವಾದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಮಂತ್ರೇಂದ್ರ. ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವ ಹಾಗೆ. ಅಪ್ಪನೇ ಮಹಾಪ್ರಭು. ಸೈನಾಧೀಕ್ಷರೇ ರಾಜೇಂದ್ರ ಪೇಳೈ ಸೈನ್ಯಾತಿ ನಾತಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ ಮಂತ್ರೇಂದ್ರ
ರಾಜೇಂದ್ರ ದುರಾತಳು ಸೌರ್ಯವ ಶಾಸ್ತ್ರುಗಳೊಡನೆ ವೈರವನ್ನು ತೋರುತ್ತಿರುವಳೆ ಪೇಳೈ ಸೈನ್ಯಾತಿ ನಾತಾನ ನಮ್ಮ ಸೈನ್ಯದ ರೀತಿಯ ಪೇಳೈ ಸೇನಾಧೀಕ್ಷರೇ ರಾಜೇಂದ್ರ ನಮ್ಮ ಸೈನ್ಯದ ಬಲ ಅಬಲಗಳನ್ನು ಯಾವ ರೀತಿ ಇಟ್ಟುಕೊಂಡಿರುವಿರಿ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗೆ ಅಪ್ಪಣೆ ರಾಜೇಂದ್ರ. ಸುರಾವಳಿಯ ಗೆಲ್ಲುವೆ ಸುರಾಪತಿಯ ಕೊಲ್ಲುವೆ ಬಲೆ ಬಲೆ ಸೇನಾಧೀಕ್ಷರೇ ಸುರಾವಳಿಯ ಗೆಲ್ಲುವೆ ಸುರಾಪತಿಯ ಕೊಲ್ಲುವೆ ರಾಜೇಂದ್ರ. ಬಲೆ ಬಲೆ ಸೇನಾಧೀಕ್ಷರೇ ಎತ್ತಿನ ಕೋಪ ಇಳಿಸಲು ಬಲ್ಲೆ ಬಲಿಸಿದ ಆನೆ ಅಡಗಿಸಬಲ್ಲೆ ಬಲೆ ಬಲೆ ಸೇನಾಧೀಕ್ಷರೇ ಎತ್ತಿನ ಕೋಪ ಇಳಿಸಲು ಬಲ್ಲೆ ಬಲಿಸಿದ ಆನೆ ಅಡಗಿಸಬಲ್ಲೆ ರಾಜೇಂದ್ರ. ಬಲೆ ಬಲೆ ಸೇನಾಧೀಕ್ಷರೇ ಸುರಾವಳಿಯ ಗೆಲ್ಲುವೆ ಸುರಾಪತಿಯ ಕೊಲ್ಲುವೆ ಸುರಾಪತಿಯ ಕೊಲ್ಲುವೆ ಸುರಾಪತಿಯ ಕೊಲ್ಲುವೆ ರಾಜೇಂದ್ರ. ಬಲೆ ಬಲೆ ಸೇನಾಧೀಕ್ಷರೇ ಮತ್ತೆ ಶತ್ರುಗಳ ಹಿಡಿಗೆ ಸಿಕ್ಕಲು ಮತ್ತೆ ಶತ್ರುಗಳ ಹಿಡಿಗೆ ಸಿಕ್ಕಲು ಗದೆಯಿಂದಲೇ ಸಂಹರಿಸುವೆನು ಬಲೆ ಬಲೆ ಸೇನಾಧೀಕ್ಷರೇ ಗದೆಯಿಂದಲೇ ಸಂಹರಿಸುವೆನು ನಾನವರ ಶಿರವನ್ನು ಕಡಿದು ನಾನವರ ಶಿರವನ್ನು ಕಡಿದು ಸುರಾವಳಿಯ ಗೆಲ್ಲುವೆ ಸುರಾಪತಿಯ ಕೊಲ್ಲುವೆ ಸುರಾಪತಿಯ ಕೊಲ್ಲುವೆ ಸುರಾಪತಿಯ ಕೊಲ್ಲುವೆ ರಾಜೇಂದ್ರ. ಸೇನಾಧೀಕ್ಷರೇ ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರಾಜಯ ಸೈನ್ಯವು ಎದರೆ ಬೆದರೆ ದಿಕ್ಕೆಟ್ಟು ಪಾಲಾಗಿ ಓಡಿ ಹೋಗುತ್ತಿರುವರು. ಅದು ಅಲ್ಲದೆ ಆ ಕಾಲಬಲದಿಂದ ನಿಂತು ಶತ್ರು ಸೇನೆಯನ್ನು ಸದೆಬಡಿಯುವ ಮತ್ತೇನಪ್ಪಣೆ. ಬಲೆ ಬಲೆ ಸೇನಾಧೀಕ್ಷರೇ ಅಸಾಸೂರನಾದ ಸೈನ್ಯಾಧಿಪತಿಯು ನಿಪುಣ ಬುದ್ಧಿ ಉಳ್ಳವನಾದ ಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರಬೇಕಾದರೆ ಈ ನನ್ನ ರಾಜ್ಯದ ಜನತೆಗಳಿಗೆ ಕೊಂದು ಕೊರತೆಗಳೆಂದರೇನು? ಬಲೆ ಬಲೆ ಸೇನಾಧೀಕ್ಷರೇ ತಾವಿನ್ನು ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರ ಹಾಗೆ. ಅಪ್ಪಣೆ ರಾಜೇಂದ್ರ. ಚಾರಣೆ ವರ್ತಮಾನವೇನು? ಅವರು ರಾಜಮರ್ಯಾದೆಯಿಂದ ಈ ಆಸ್ಥಾನಕ್ಕೆ ಕರೆತನ್ನೆ. ಮತ್ತೆ ಬರೋಣ. ದೇಶವ ಬಿಟ್ಟು ರಾಜ್ಯವ ಕಳೆದು ಪರದೇಶಿಯಾಗೆ ಬಂದೆನು ನಾನು. ದೇಶವ ಬಿಟ್ಟು ರಾಜ್ಯವ ಕಳೆದು ಪರದೇಶಿಯಾಗೆ ಬಂದೆನು ನಾನು. ಬಡವನ ಮೇಲೆ ಕರುಣೆಯ ತೋರೆ ಬಡವನ ಮೇಲೆ ಕರುಣೆಯ ತೋರೆ ಅನ್ನವ ನಿಡಿರಮ್ಮ ಇಡಿ ಅನ್ನವ ನಿಡಿರಮ್ಮ ಯಾರಮ್ಮ ಮನೆಯೊಳಗೆ ಅನ್ನವ ನಿಡಿರಮ್ಮ ಇಡಿ ಅನ್ನವ ನಿಡಿರಮ್ಮ ಅಮ್ಮ ಮಹಾಪ್ರಭುಗಳೇ ನಮಸ್ಕರಿಸು. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಮೇಲೆ ಕೇಳುವರಾಗೆ. ಮಂತ್ರಿ ಮಹಾಪ್ರಭು ನೋಡಿದಿರಾ? ನೋಡಿದೆನು. ಪ್ರಪಂಚದಲ್ಲಿ ಸೃಷ್ಟಿಸಿದ ಪರಮಾತ್ಮನು ಎಲ್ಲರನ್ನು ಏತಕ್ಕಾಗಿ ಒದ್ದೇ ಸಮನಾಗಿ ಇಡಬಾರದಾಗಿತ್ತು ಮಂತ್ರೇಂದ್ರ. ಹೌದು ಮಹಾಪ್ರಭು. ಮಂತ್ರೇಂದ್ರ ಮಹಾಪ್ರಭು ಆ ಮಾತು ಅಂತಿರಲಿ ಮಂತ್ರೇಂದ್ರ. ಮೊದಲು ಈತನು ಮತ್ತು ಈ ಮುದ್ದಾದ ಮಕ್ಕಳು ಯಾರೆಂದು ವಿಚಾರಿಸರಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಅಯ್ಯ ನೀವುಗಳು ಯಾರು? ಅಲ್ಲದ ಈ ಮುದ್ದು ಮಕ್ಕಳು ಯಾರಾಗಿರಬಹುದು? ಸ್ವಾಮಿ ಮಹಾಪ್ರಭು, ನಾನು ಒಬ್ಬ ದೇವದತ್ತನೆಂಬ ಬಡ ಬ್ರಾಹ್ಮಣನು ಸ್ವಾಮಿ, ಬಡ ಬ್ರಾಹ್ಮಣನು. ಹಿಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ದೈವಾಧೀನರಾದರು. ಅಂದಿನಿಂದಲೂ ಇಂದಿನವರೆಗೂ ತಿನ್ನಲು ಅನ್ನವಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ ದೇಶದಿಂದ ದೇಶಕ್ಕೆ
ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗಿ ಬಂದರು ನನ್ನನ್ನು ದಾರಿದ್ರ ಎಂದು ಕರೆಯುವರು ಮಹಾಪ್ರಭು. ಮಂತ್ರೇಂದ್ರ, ಪ್ರಭು. ಆ ಮಾತು ಹೊಂದಿರಲಿ ಮಂತ್ರೇಂದ್ರ. ಮೊದಲು ಈ ಮುದ್ದಾದ ಮಕ್ಕಳು ಮತ್ತು ಈತನು ಯಾರೆಂದು ಮಂತ್ರೇಂದ್ರ, ಪ್ರಭು. ಆ ಮಾತು ಹೊಂದಿರಲಿ. ಮೊದಲು ಈ ಮುದ್ದಾದ ಮಕ್ಕಳು ಈತನನ್ನು ಕರೆದುಕೊಂಡು ಹೋಗಿ ಹೆಚ್ಚು ಹೆಚ್ಚು ಭೋಜನ ನೀರನ್ನು ಕೊಟ್ಟು ಕಳುಹಿಸಲಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಮಹಾಪ್ರಭು, ನೀವು ಕೊಡಿಸುವಂತಹ ಭೋಜನ ನೀರು ನನಗೂ ಅಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಸಹ ಬೇಡವಾಗಿದೆ ಮಹಾಪ್ರಭು, ಬೇಡವಾಗಿದೆ. ಮಂತ್ರೇಂದ್ರ, ಪ್ರಭು. ಈತನು ಮತ್ತು ಈ ಮುದ್ದಾದ ಮಕ್ಕಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ವಸ್ತ್ರಾಭರಣಗಳನ್ನು ಕೊಟ್ಟು ಕಳಿಸಲಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಮಹಾಪ್ರಭು, ನೀವು ಕೊಡಿಸುವಂತ ವಸ್ತ್ರಾಭರಣವು ನನಗಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಸಹ ಬೇಡವಾಗಿದೆ ಮಹಾಪ್ರಭು, ಬೇಡವಾಗಿದೆ. ಮಂತ್ರೇಂದ್ರ, ಪ್ರಭು. ಆ ಮಾತು ಆಗಿರಲಿ. ಈತನು ಮತ್ತು ಈ ಮುದ್ದಾದ ಮಕ್ಕಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚು ಹೆಚ್ಚು ದ್ರವ್ಯಗಳನ್ನು ಕೊಟ್ಟು ಕಳಿಸಲಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಮಹಾಪ್ರಭು, ನೀವು ಕೊಡುವ ಭೋಜನ ನೀರು ನನಗೂ ಅಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಸಹ ಬೇಡವಾಗಿದೆ ಮಹಾಪ್ರಭು, ಬೇಡವಾಗಿದೆ. ಅಯ್ಯ ದಾರಿದ್ರನೇ, ನಾನು ಏನೇ ಕೊಡುತ್ತೇನೆಂದು ಕೇಳಿದರು ನೀನು ಬೇಡ ಬೇಡ ಎಂದು ಹೇಳುತ್ತಿರುವಲ್ಲ. ಹಾಗಾದರೆ ಈ ನನ್ನ ಆಸ್ಥಾನಕ್ಕೆ ಬಂದ ವಿಚಾರವೇನು, ಅದನ್ನು ತಿಳಿಸು ನಾಗು. ಸ್ವಾಮಿ ಮಹಾಪ್ರಭು, ತಾವು ಕ್ಷತ್ರಿಯ ಕುಲದವರು, ಸುಳ್ಳನ್ನು ಆಡಬಾರದು. ಮೊದಲು ನನಗೆ ಕರಭಾಷೆಯನ್ನು ಕೊಟ್ಟರೆ ಆನಂತರ ಈ ನನ್ನ ಕಷ್ಟ ಸುಖಾದಿಗಳನ್ನು ತಮ್ಮಲ್ಲಿಗೆ ತಿಳಿಸುತ್ತೇನೆ ಮಹಾಪ್ರಭು. ಏನು ನಿರ್ಭರವನಾದ ನಿನಗೆ ಕರಭಾಷೆಯೇ? ಈ ಸತ್ಯವಂತನಾದ ರಾಜವಿಕ್ರಮನ ಸತ್ಯವನ್ನು ಪರೀಕ್ಷೆ ಮಾಡಲೆಂದು ಇಲ್ಲಿಗೆ ಬಂದಿರುವೆಯಾ? ಸ್ವಾಮಿ ಮಹಾಪ್ರಭು, ತಾವು ಸತ್ಯವಂತರೆಂದು ತಿಳಿದು ನಾನು ಅಲ್ಲದೆ ಈ ನನ್ನ ಮುದ್ದು ಮಕ್ಕಳು ತಮ್ಮಲ್ಲಿಗೆ ಓಡೋಡಿ ಬಂದೆವು ಮಹಾಪ್ರಭು, ಓಡೋಡಿ ಬಂದೆವು. ಮಂತ್ರೇಂದ್ರ, ಪ್ರಭು. ಈ ದಾರಿದ್ರ್ಯದ ಮಾತುಗಳನ್ನು ಕೇಳಿದರೆ ನನಗೇಕೋ ತಲೆ ದೂಗುತ್ತಿರುವುದಲ್ಲ ಮಂತ್ರೇಂದ್ರ. ಪ್ರಭು. ಕಾರಣ ಏನು? ಸಂಶಯ. ಆ ಸಂಶಯವು ನಮ್ಮನ್ನೇನು ಮಾಡಬಲ್ಲದು ಮಂತ್ರೇಂದ್ರ? ಅಯ್ಯ ದಾರಿದ್ರನೇ ಮಹಾಪ್ರಭು, ಈತ ಮಾತಿಗೆ ಪ್ರತಿ ಉತ್ತರವಿಲ್ಲ. ಈತನ ಮಾತಿಗೆ ಪ್ರತಿ ಉತ್ತರವಿಲ್ಲ. ಈತನ ಸುಮ್ಮನಿರಬಹುದಾಯಿತು. ಈ ಬಡ ಮಕ್ಕಳನ್ನು ನೋಡಿದರೆ ನನಗೇಕೋ ಉಭಯ ಸಂಕಟವಾಗುತ್ತಿರುವುದು ಮಂತ್ರೇಂದ್ರ. ಮೊದಲು ಇನ್ನು ಮುಂದಿನ ವಿಚಾರವನ್ನು ತಿಳಿಸುವನಾಗೋ. ಮಹಾಪ್ರಭು, ಈ ನನ್ನ ದಾರಿದ್ರ್ಯವನ್ನು ತಾವು ದಾನವಾಗಿ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ ಮಹಾಪ್ರಭು. ಪರಮಾತ್ಮ ಈ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಳ್ಳುತ್ತೇನೆಂದು ಕರಭಾಷೆಯನ್ನು ಕೊಟ್ಟನಲ್ಲ ಮಂತ್ರಿಯಿಂದ. ಮುಂದೇನು ಮಾಡಬೇಕು ಮಂತ್ರಿ? ಮುಂದೇನು ಮಾಡಬೇಕು ಮಹಾಪ್ರಭು? ಮಂತ್ರಿ, ಭಾಷೆಯನ್ನು ಕೊಟ್ಟ ಮೇಲೆ ಭಾಷೆಯಂತೆ ನಡೆದುಕೊಳ್ಳುವುದು ಕ್ಷತ್ರಿಯರ ಧರ್ಮವಲ್ಲವೇ ಮಹಾಪ್ರಭು? ನಿಜ ಮಂತ್ರಿ, ನಿಜ. ನೀವು ಆಡುತ್ತಿರುವ ಮಾತು ನಿಜ. ಅಯ್ಯ ದಾರಿದ್ರ್ಯ ಮಹಾಪ್ರಭು, ಹಾಗಾದ್ರೆ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತರಿಸಿ ನಿನ್ನಯ ದಾರಿದ್ರ್ಯವನ್ನು ನನಗೆ ದಾನವಾಗಿ ದಾರೆ ಎರೆದುಕೊಳ್ಳುವನಾಗಯ್ಯ. ಸ್ವಾಮಿ ಮಹಾಪ್ರಭು, ಒಂದು ಪಾತ್ರೆಯಲ್ಲಿ ಗಂಗೋದಕ ಕರೆಸುವಷ್ಟು ಪಾತ್ರೆಯೂ ಸಹ ನನ್ನಲ್ಲಿ ಗತಿಯಿಲ್ಲವು ಮಹಾಪ್ರಭು, ಗತಿ ಇಲ್ಲವು. ಏನು? ಗಂಗೋದಕವನ್ನು ತರಿಸುವಷ್ಟು ಪಾತ್ರೆಯೂ ಸಹ ನಿನ್ನಲ್ಲಿ ಗತಿ ಇಲ್ಲವೇ? ಇಲ್ಲ, ಗತಿ ಇಲ್ಲವು ಮಹಾಪ್ರಭು. ಮಂತ್ರಿ, ಹಾಗಾದರೆ ನಮ್ಮ ಅರಮನೆಯಿಂದ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತರಿಸಿ ಈ ದಾರಿದ್ರ್ಯನ ಕೈಯಲ್ಲಿ ಕೊಡುವನಾಗಿ ಮಂತ್ರಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತೆಗೆದುಕೊಂಡು ಬರುವರಾಗಿ. ಅಯ್ಯ ದಾರಿದಲ್ಲಿ ಇದೋ ಗಂಗೋದಕವು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ. ಒಳಿ ಮಹಾಪ್ರಭು. ಮಹಾಪ್ರಭು, ಗಂಗೋದಕವು ಸಿದ್ಧವಾಗಿರುವುದು. ಒಂದೇ ಮನಸ್ಸಿನಿಂದ ತಮ್ಮ ಎರಡು ಕರಗಳನ್ನು ಜೋಡಿಸಿ ನಿಂತರೆ ಈ ನನ್ನ ದಾರಿದ್ರ್ಯವನ್ನು ಏಕಸತ್ಯ ಮನೋಭಾವದಿಂದ ದಾರೆ ನರಿವೆನು ಮಹಾಪ್ರಭು. ತಮ್ಮಿಷ್ಟದಂತಾಗಲಿ. ಹರಿಹರಿ ವಾಸುದೇವನೇ, ಹರಿಹರಿ ವಾಸುದೇವನೇ, ಈ ಎಣ್ಣೆಯ ದಾರಿದ್ರ್ಯವನ್ನು ವಿಕ್ರಮರಾಜರಿಗೆ ದಾರೆಯನ್ನು ಎರೆಯುವೆನು ವಿಧಿಯೇ, ವಿಧಿಯೇ. ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ. ಅಯ್ಯ ದಾರಿದ್ರ್ಯ ಮಹಾಪ್ರಭು, ನಿನ್ನಯ ದಾರಿದ್ರ್ಯವನ್ನು
ನಾನು ಏಕಸತ್ಯ ಮನೋಭಾವನೆಯಿಂದ ದಾನವಾಗಿ ತೆಗೆದುಕೊಂಡಂತಾಯಿತು. ಇನ್ನು ಮುಂದಿನ ವಿಚಾರವನ್ನು ತಿಳಿಸುರಾಗೋ. ಸ್ವಾಮಿ ಮಹಾಪ್ರಭು, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಮುದ್ದು ಮಕ್ಕಳು ಸಹ ಧನ್ಯರಾದವು. ತಮ್ಮ ಅಪ್ಪಣೆ ನಾವಿನ್ನು ಹೋಗಿ ಬರ್ತೇವೆ. ಅಯ್ಯ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬರುವರಾಗೆ. ಶನಿದೇವರ ಪಾದ ಗೋವಿಂದ, ದೇವರ ಪಾದ ಗೋವಿಂದ, ದೇವರ ಪಾದ ಗೋವಿಂದ. ಮಂತ್ರೇಂದ್ರ, ಪ್ರಭು, ಈ ದಾರಿದ್ರ್ಯವನ್ನು ನಾನು ಏಕಸತ್ಯ ಮನೋಭಾವನೆಯಿಂದ ದಾನವಾಗಿ ತೆಗೆದುಕೊಂಡಂತಾಯಿತು. ಈ ದಾರಿದ್ರ್ಯದ ಭಾಗವು ಬರುವುದು ಯಾವ ಕಾರಣದಿಂದ? ಇದನ್ನು ಯಾರಿಂದ ತಿಳಿಯಬೇಕು ಮಂತ್ರೇಂದ್ರ? ಮಹಾಪ್ರಭು, ಮಂತ್ರೇಂದ್ರ ಹೇಗೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ನಮ್ಮ ಮಂತ್ರೇಂದ್ರ? ಅರಮನೆ ರಾಜ ಪುರೋಹಿತರನ್ನು ಕರೆಯಿಸಿ ಅವರಿಂದಲೇ ತಿಳಿದುಕೊಳ್ಳಬಹುದಲ್ಲ? ಬಲೆ ಬಲೆ ಮಂತ್ರೇಂದ್ರ, ಹಾಗಾದರೆ ಒಳ್ಳೆಯ ಉಪಾಯವನ್ನೇ ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯ ರಾಜಪುರೋಹಿತರನ್ನು ಈ ಆಸ್ಥಾನಕ್ಕೆ ಬರುವಂತೆ ಆಜ್ಞಾಪಿಸು ಮಂತ್ರೇಂದ್ರ. ಅಪ್ಪನೇ ಮಹಾಪ್ರಭು, ಯಾರಲ್ಲಿ ನಮ್ಮ ಅರಮನೆ ರಾಜ ಪುರೋಹಿತರನ್ನು ಈ ರಾಷ್ಟ್ರಕ್ಕೆ ಬರಮಾಡತಕ್ಕದ್ದು? ಏನ್ ಶಾಸ್ತ್ರಿಗಳೇ? ಏನ್ರಿ ಶಾಸ್ತ್ರಿಗಳೇ? ನಮ್ ಕುಟ್ ಶಾಸ್ತ್ರಿ ಹೇಳ್ರಿ. ಎಲ್ರಿ ನಮ್ ಕುಲಶಾಸ್ತ್ರಿಗಳು ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಯಾರ ಮನೆ ತಿಥಿಯೋ, ಯಾರ ಮನೆ ದಿವಸ ಎಲ್ಲಾರು ಎಲ್ಲಾರು ಒಂದ್ಸರಿ ಕೂಗ್ಬಿಡ್ರಿ. ಎಲ್ಲಿದ್ದೀರಿ? ಓ ಜಾಗ ಬಿಡ್ರಿ, ಜಾಗ ಬಿಡ್ರಿ. ಏನೋ ಸೂದ್ರ ಮುಂಡೆವಾ? ಚಿಂಪೇಡ್ರಿ ಬಿಟ್ರ. ಇಷ್ಟೊತ್ತಂಕ ಏನ್ ಮಾಡ್ತಿದ್ರಿ? ಏನ್ರ ನನಗೆ ಇಬ್ರೇ ಸ್ವಾಮಿ, ಕುಂಡಶಾಸ್ತ್ರಿಗಳ ಇಷ್ಟೊತ್ತ ತನಕ ಏನ್ ಮಾಡ್ತಿದ್ರಿ ಅಂತ ಕೇಳಿದ್ ನಾವು. ಅದೇ ಹೇಳ್ತಾ ಇದ್ದೀನಲ್ರ, ನನ್ಗೆ ಇಬ್ರೇನ್ರಲ್ವೇನ್ರ? ರೇ ಸ್ವಾಮಿ, ಇಷ್ಟೋದವರೆಗೂ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾ ಇರೋದು. ಸೂದ್ರ ಮುಂಡೆ ಎಷ್ಟತಿ ಹೇಳಲ್ರ? ಇಬ್ರು ಸೇರ್ಕೊಂಡು ಏನ್ರ ಮಾಡ್ತಾರೆ. ಒಬ್ಳು ಕೋಸಂಬರಿ ಪಾಯಸ ಮಾಡಿಟ್ಟಿದ್ಲ, ಒಬ್ಳು ಸಾವಿಗೆ ಪಾಯಸ ಮಾಡಿಟ್ಟಿದ್ಲ, ಎರಡು ಮನೇಲಿ ಬಟ್ಟಾಗಿ ಜಡ್ದು ಇದೇನು ಹೊಟ್ಟೆನೋ ಇಲ್ಲ ಕನ್ನಂಬಡಿ ಕಟ್ಟೆನೋ ಬಂದಂಗ್ ಬರ್ಲಿಲ್ಲ ಕಣ್ರ. ಸರಿ ಸರಿ, ಈಗ ತಾವೆಲ್ಲ ಎಲ್ಲಿಗ್ರ ಹೊರಟಿರೋದು ನೀವು? ರಾಜ್ಯಸಭೆಗೆ ಹೋಗ್ಬೇಕಾದ್ರೆ ಸಕಲ ವಿದ್ಯೆ ಪಾರಂಗಿತರಾಗಿದ್ರ. ನಿಮ್ಗೇನ್ ಬರ್ತದ್ರ ಮೂರಾದಿ ಮಣ್ಣು? ಸ್ವಾಮಿ ನಮ್ಗೆ ಓಹ, ಏನ ಮೂರಾದಿ ಮಣ್ಣು ನಿಮ್ಗೆ? 6 ಶಾಸ್ತ್ರ, 18 ಪುರಾಣ, ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗ ಶಾಸ್ತ್ರ ಎಲ್ಲ ಬರುತ್ತೆ ಸ್ವಾಮಿ. ಜೊತೆಗೆ ಓಹ ಬರ್ತದೆ. ಓಹ ನಿಮ್ ಪಿಂಡ. ಹೋಗೋದು ರಾಜ್ಯಸಭೆ. ಒಬ್ರಿಗಿಂತ ಒಬ್ರು ಜೋರಾಗಿರ್ಬೇಕು. ನೋಡ್ರ ಸ್ವಾಮಿ ನಮಸ್ಕರಿಸುವನು.
ಮಹಾರಾಜ ನಾವೆಲ್ಲರೂ ಈ ಪೀಠವನ್ನು ಅಲಂಕರಿಸಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿಗಳೇ, ಮಹಾರಾಜ ತಮ್ಮೆಲ್ಲರಿಗಿನ ಯಾರು ಹೆಚ್ಚಾಗಿ ಜ್ಯೋತಿಷ್ಯ ಪಂಚಾಂಗದ ವಿಚಾರವನ್ನು ಅರಿತಿರುವಿರಿ. ಆ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಆಗಬಹುದು ಮಹಾರಾಜ. ಮಹಾರಾಜ, ಸ್ವಾಮಿಗಳೇ, ಇವರೆಲ್ಲರಿಗಿಂತಲೂ ಜ್ಯೋತಿಷ್ಯ ಪಂಚಾಂಗದ ವಿಚಾರವನ್ನು ನಾನು ಹೆಚ್ಚಾಗಿ ಅರಿತಿರುವೆನು ಮಹಾರಾಜ. ಬಹಳ ಸಂತೋಷ ಸ್ವಾಮಿಗಳೇ. ಸ್ವಾಮಿಗಳೇ, ಮಹಾರಾಜ, ಹಾಗಾದರೆ ದಾರಿದ್ರ್ಯದ ಭಾಗವು ಬರುವುದು ಯಾವ ಕಾರಣದಿಂದ? ಮಹಾರಾಜ, ಇದಕ್ಕೆ ಏಕೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ಸ್ವಾಮಿಗಳೇ? ಆ ನವಗ್ರಹಗಳ ಪೂಜೆಯನ್ನು ಮಾಡಿದರೆ ಗ್ರಹಗತಿಗಳ ಕೂಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ಆತನು ಎಲ್ಲೆಲ್ಲಿಯೂ ತಿರುಗಿದರು ದಾರಿದ್ರ ಎಂದು ಕರೆಯುವರು ಮಹಾರಾಜ. ಮಂತ್ರಿ ಕೇಳಿದ್ರ? ಈ ಪುರೋಹಿತರು ಹೇಳುವ ಮಾತಿಗೂ ಆ ದಾರಿದ್ರನು ಹೇಳಿದ ಮಾತಿಗೂ ಸರಿವಾಯ್ತಲ್ಲವೇ ಸ್ವಾಮಿಗಳೇ? ಮಹಾರಾಜ, ಹಾಗಾದರೆ ಆ ದಾರಿದ್ರ್ಯದ ಭಾಗವು ಕಳೆದು ಹೋಗಿ ಆತನು ಮತ್ತೆ ಐಶ್ವರ್ಯವಂತನಾಗಬೇಕಾದರೆ ಏನು ಮಾಡಬೇಕು ಸ್ವಾಮಿಗಳೇ? ಮಹಾರಾಜ, ಸ್ವಾಮಿಗಳೇ, ಇದಕ್ಕೆ ಏಕೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ಮಂತ್ರಿ? ಆ ನವಗ್ರಹಗಳ ಪೂಜೆಯನ್ನು ಮಾಡಿದರೆ ದಾರಿದ್ರ್ಯದ ಭಾಗವು ಕಳೆದು ಹೋಗಿ ಪುನಃ ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂಶಯವೇ ಇಲ್ಲವೋ ಮಹಾರಾಜ? ಏನು ಸ್ವಾಮಿಗಳೇ, ಆ ನವಗ್ರಹಗಳ ಪೂಜೆ ಮಾಡಿದರೆ ದಾರಿದ್ರ್ಯದ ಭಾಗವು ಕಳೆದು ಹೋಗಿ ಆತನು ಮತ್ತೆ ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂಶಯವೇ ಇಲ್ಲವೇ? ಹೌದು ಮಹಾರಾಜ. ಸ್ವಾಮಿಗಳೇ, ಹಾಗಾದರೆ ತಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿ ನಾವು ಪೂಜೆ ಮಾಡುತ್ತೇವೆ ಸ್ವಾಮಿಗಳೇ. ಆಗಬಹುದು ಮಹಾರಾಜ. ಮಹಾರಾಜ, ಸ್ವಾಮಿಗಳೇ, ಹಾಗಾದರೆ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ನಿಮ್ಮ ಅರಮನೆಯಿಂದ ಈ ರಾಜಸ್ಥಾನಕ್ಕೆ ಬರುವಂತೆ ಆಜ್ಞಾಪಿಸುವರಾಗಿ. ಮಂತ್ರಿ, ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಮತ್ತು ಅರ್ಚಕರನ್ನು ಈ ಆಸ್ಥಾನಕ್ಕೆ ಬರುವಂತ ಆಜ್ಞಾಪಿಸು ಮಂತ್ರಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಪೂಜಾ ಸಾಮಗ್ರಿಗಳನ್ನು ಅಥವಾ ಅರ್ಚಕರನ್ನು ಈ ಆಸ್ಥಾನಕ್ಕೆ ಬರಮಾಡತಕ್ಕದ್ದು? ಸ್ವಾಮಿಗಳೇ, ಮೊದಲು ಸೂರ್ಯನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ಒಂದೇ ಮನಸ್ಸಿನಿಂದಲೂ ಪೂಜಿಸುವರಾಗಿ ಮಹಾರಾಜ. ಲೋಕಕ್ಕೆಲ್ಲ ಆ ಸೂರ್ಯದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಸೂರ್ಯನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಸೂರ್ಯನೆಂಬ ಗ್ರಹಕ್ಕಿಂತಲೂ ಚಂದ್ರನೆಂಬ ಗ್ರಹವನ್ನು ಚಂದದಿಂದಲೂ ಭಯ ಭಕ್ತಿಯಿಂದಲೂ ಪೂಜಿಸುವರಾಗಿ ಮಹಾರಾಜ. ಆ ಲೋಕಕ್ಕೆಲ್ಲ ಆ ಚಂದ್ರದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಚಂದ್ರನೆಂಬ ಗ್ರಹವನ್ನು ಚಂದದಿಂದಲೂ ಆತ್ಮ ಸಂತೋಷದಿಂದಲೂ ಭಯ ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಚಂದ್ರನೆಂಬ ಗ್ರಹಕ್ಕಿಂತಲೂ ಮಂಗಳನೆಂಬ ಒಂದು ಗ್ರಹವಿರುವುದು ಮಹಾರಾಜ. ಆ ಮಂಗಳ ಗ್ರಹವನ್ನು ಮಂಗಳಕರವಾಗಿಯೂ ಹಾಗೂ ಆತ್ಮ ಸಂತೋಷದಿಂದಲೂ ಪೂಜಿಸುವರಾಗಿ ಮಹಾರಾಜ. ಈ ಲೋಕಕ್ಕೆಲ್ಲ ಮಂಗಳ ದೇವರೇ ದೊಡ್ಡ ದೇವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಮಂಗಳವಾರ ಮಂಗಳ ದೇವರೇ ನಮಸ್ಕಾರ. ಮಂಗಳ
ಗೋವಿಂದೋ ದೇವರ ಪಾದ ಗೋವಿಂದೋ ದೇವರ ಪಾದ ಗೋವಿಂದೋ. ಸ್ವಾಮಿಗಳೇ, ಮಂಗಳನೆಂಬ ಗ್ರಹವನ್ನು ಮಂಗಳಕರವಾಗಿಯೂ ಆತ್ಮ ಸಂತೋಷದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಮಂಗಳನೆಂಬ ಗ್ರಹಕ್ಕಿಂತ ಇನ್ನೂ ಒಂದು ಶ್ರೇಷ್ಠವಾದ ಬುಧ ಗ್ರಹವಿರುವುದು. ಆ ಬುಧ ಗ್ರಹವನ್ನು ಬುದ್ಧಿಯಿಂದಲೂ ಒಂದೇ ಮನಸ್ಸಿನಿಂದಲೂ ಭಯಭಕ್ತಿಯಿಂದಲೂ ಪೂಜಿಸುವರಾಗಿ ಲೋಕಕ್ಕೆಲ್ಲ ಆ ಬುಧ ದೇವರೇ ದೊಡ್ಡವರು. ಸಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಬುಧನೆಂಬ ಗ್ರಹವನ್ನು ಬುದ್ಧಿಯಿಂದಲೂ ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಬುಧ ಎಂಬ ಗ್ರಹಕ್ಕಿಂತಲೂ ಗುರು ಎಂಬ ಗ್ರಹವನ್ನು ಭಯ ಭಕ್ತಿಯಿಂದಲೂ ಶ್ರದ್ಧೆ ನಿಷ್ಠೆಯಿಂದಲೂ ಫಲ ಪುಷ್ಪಾದಿಗಳಿಂದ ಪೂಜಿಸುವರಾಗಿ ಮಹಾರಾಜ ಲೋಕಕ್ಕೆಲ್ಲ ಆ ಗುರುದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಗುಣದಿಂದಲೂ ಆತ್ಮ ಸಂತೋಷದಿಂದಲೂ ಭಯ ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಗುರು ಎಂಬ ಗ್ರಹಕ್ಕಿಂತಲೂ ಇನ್ನೂ ಒಂದು ಶ್ರೇಷ್ಠವಾದ ಗ್ರಹವಿರುವುದು. ಶುಕ್ರನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ಪೂಜೆಯನ್ನು ಮಾಡುವರಾಗಿ ಈ ಲೋಕಕ್ಕೆಲ್ಲ ಆ ಶುಕ್ರದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಶುಕ್ರನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಶುಕ್ರನೆಂಬ ಗ್ರಹಕ್ಕಿಂತಲೂ ಇನ್ನು ಎರಡು ಶ್ರೇಷ್ಠವಾದ ರಾಹು ಕೇತುಗಳೆಂಬ ಜೋಡಿ ಗ್ರಹಗಳಿರುವು. ಈ ಜೋಡಿ ಗ್ರಹಗಳಿಗೆ ಜೋಡಿ ತೆಂಗಿನಕಾಯಿಯನ್ನು ಹೊಡೆದು ಫಲ ಪುಷ್ಪಾದಿಗಳಿಂದ ಭಯ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ ಈ ಲೋಕಕ್ಕೆಲ್ಲ ರಾಹು ಕೇತುಗಳೇ ದೊಡ್ಡ ಗ್ರಹಗಳು ಮಹಾರಾಜ. ಇಷ್ಟದಂತಾಗಲಿ ಸ್ವಾಮಿಗಳೇ. ರಾಹು ಕೇತುಗಳ ಪಾದ ಗೋವಿಂದ, ರಾಹು ಕೇತುಗಳ ಪಾದ ಗೋವಿಂದ, ರಾಹು ಕೇತುಗಳ ಪಾದ ಗೋವಿಂದ. ಸ್ವಾಮಿಗಳೇ, ರಾಹು ಕೇತುಗಳೆಂಬ ಜೋಡಿ ಗ್ರಹಗಳನ್ನು ಜೋಡಿ ತೆಂಗಿನಕಾಯಿಗಳನ್ನು ಹೊಡೆದು ಜೋಡಿ ಬಾಳೆಹಣ್ಣನ್ನು ಮುರಿದು ಫಲ ಪುಷ್ಪಗಳಿಂದ ನಯ ವಿನಯದಿಂದಲೂ ಆತ್ಮ ಸಂತೋಷದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಇವರೆಲ್ಲರೂ ಹೇಳಿದ್ದ ಗ್ರಹಕ್ಕಿಂತ ಇನ್ನು ಒಂದು ಶ್ರೇಷ್ಠವಾದ ಗ್ರಹವಿರುವುದು. ಆದರೆ ಅವರ ವಿಚಾರವನ್ನು ಹೇಳಲು ಈ ಅಸದಳವಾದ ಸ್ಥಳದಲ್ಲಿ ನನಗೇಕೋ ಬಹಳ ಭಯವಾಗುತ್ತಿರುವುದಲ್ಲ ಮಹಾರಾಜ. ಏನು ಸ್ವಾಮಿಗಳೇ, ಇಲ್ಲಿಯ ತನಕ 8 ಗ್ರಹಗಳನ್ನು ಎಡಬಿಡದೆ ಒಂದೇ ಸಮನಾಗಿ ಪೂಜೆ ಮಾಡಿದಂತಾಯಿತು. ಇನ್ನು ಅದೊಂದು ಗ್ರಹವನ್ನು ಬಿಡುವುದುಂಟೆ, ಅದು
ಎಂಥ ಗ್ರಹವಾದರೂ ಸ್ವಾಮಿಗಳು ಸರಿ ಸ್ವಾಮಿಗಳೇ, ಆ ಗ್ರಹವನ್ನು ಪೂಜಿಸಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು ಸ್ವಾಮಿಗಳೇ. ಮೊದಲು ಆ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ ಸ್ವಾಮಿಗಳೇ, ಹಾಗಾದರೆ ಮೊದಲು ಶನಿ ಎಂಬ ಆ ಭಗವಾನ್ ಶನಿದೇವರನ್ನು ಒಂದೇ ಮನಸ್ಸಿನಿಂದ ಫಲ ಪುಷ್ಪಾದಿಗಳಿಂದ ಪೂಜಿಸುವರಾಗಿ. ಲೋಕಕ್ಕೆಲ್ಲ ಆ ಶನಿದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಶನಿದೇವರ ಪಾದ ವಿಚಾರವನ್ನು ತಿಳಿಸುತ್ತೇವೆ. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ. ಸ್ವಾಮಿಗಳೇ, ಶನಿ ಎಂಬ ಆ ಭಗವಾನ್ ಶನಿದೇವರನ್ನು ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಒಳ್ಳೆಯ ಗುಣಗಳಿಂದಲೂ ಫಲ ಪುಷ್ಪಗಳನ್ನು ಹಾಕಿ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಅವರ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ ಸ್ವಾಮಿಗಳೇ, ವಿಷಯವು ಚೆನ್ನಾಗಿ ಹಾಲೈಸಿ ಕೇಳುವರಾಗಿ ಮಹಾರಾಜ. ಹೇಳುವರಾಗಿ ಸ್ವಾಮಿಗಳೇ. ಪಾಪಿಗಳ ಏನು ಮಗುಳ್ತಿರುವ ಪಾಪಿಗಳ. ಮಹಾರಾಜ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಹಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನು ಮಹಾರಾಜ. ಏನು ಹುಟ್ಟಿದಾಗಲೇ ನನ್ನ ತಂದೆಯನ್ನು ಹಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವ್ರೆ ಅನಂತ. ನಂತರ ಸೂರ್ಯನ ರಥಕ್ಕೆ ಕಟ್ಟಿದ 7 ವರ್ಷಗಳ ನೇತ್ರಗಳೂ ಸಹ ಇಂಗಿ ಹೋದವು ಮಹಾರಾಜ. ಏನು ಸೂರ್ಯನ ರಥಕ್ಕೆ ಕಟ್ಟಿದ 7 ವರ್ಷಗಳ ನೇತ್ರಗಳೇ ಇಂಗಿ ಹೋದೆ ಅನಂತರ. ಆ ನಂತರ ಸೂರ್ಯನ ರಥವನ್ನು ನಡೆಸುತ್ತಿದ್ದ ಅರುಣ ಎಂಬ ಸಾರಥಿಗೆ ಕೈ ಕಾಲುಗಳು ಸಹ ಎಳಬಾದವು ಮಹಾರಾಜ. ಏನು ಸೂರ್ಯನ ರಥವನ್ನು ನಡೆಸುತ್ತಿದ್ದ ಅರುಣ ಎಂಬ ಸಾರಥಿಗೆ ಕೈ ಕಾಲುಗಳೇ ಎಳವಾದವೆ. ಅಂತವರನ್ನು ಯಾರು ಪೂಜಿಸಬೇಕು? ಯಾರು ಪೂಜಿಸಬೇಕು? ಛೇ ಪಾಪಿಗಳ. ಬಿಡಿ ಬಿಡಿ ಛೇ ಬಿಡಿ ಬಿಡಿ ಛೇ ಬಿಡಿ ಬಿಡಿ
ತಂದೆ ತಾಯಿಯ ಸೇವೆ ಮಾಡಿ ಮೋಕ್ಷ ಪಡೆಯುವುದೇ ಈ ಮಾನವ ಜನ್ಮದ ಕರ್ತವ್ಯ. ಹೀಗಿರುವಾಗ ಒಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಪೋಸ್ಟರೋಗವನ್ನು ಕೊಟ್ಟಂತ ಆ ನೀಚನಾದ ಸಲಿಯನ್ನು ಪೂಜಿಸುವ ಎಂದು ಹೇಳಿದ್ದೀರ. ನೀವೆಂತ ಅವಿವೇಕಿಗಳಾದ ಬ್ರಹ್ಮೋತ್ತಮರು ಸರಿಯೇ? ಏನೋ ಛೇ ಪಾಪಿಗಳ ಆ ನೀಚನಾದ ಸನಿಯ ಸಮಾಚಾರವನ್ನು ಈ ನನ್ನ ಆಸ್ಥಾನದಲ್ಲೇ ಆಡಿದ ತಪ್ಪಿಗೆ ನಿಮ್ಮ ಕರಗಳಿಂದ ನಿಮ್ಮ ಬಾಯಿಗಳನ್ನು ಮುಚ್ಚಿಕೊಳ್ಳುವ ಮಂತ್ರಿ ಹೇಳಿದಿರ ತಂದೆ ತಾಯಿಯ ಸೇವೆ ಮಾಡಿ ಮೋಕ್ಷ ಪಡೆಯುವುದೇ ಈ ಮಾನವ ಜನ್ಮದ ಕರ್ತವ್ಯ. ಹೀಗಿರುವಾಗ ಹೊಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತ ಆ ನೀಚನಾದ ಸನಿಯನ್ನು ಪೂಜಿಸು ಎಂದು ಹೇಳ್ತಿರಲ್ಲ, ಇದರಂತ ಅವಿವೇಕಗಳಾದ ಬ್ರಾಹ್ಮಣೋತ್ತಮರು ಸರಿ ಮಂತ್ರಿ. ಪ್ರಭು, ಇವರಿಗೆ ನಮ್ಮ ಅರಮನೆಯ ಉಳಿಯಾದ ಮುದ್ದೆಗಳನ್ನು ತಿಂದು ತಿಂದು ಕಬ್ಬು ಹೊಟ್ಟೆಯನ್ನು ಬೆಳೆಸಿಕೊಂಡಿರುವ ಇವರೆಂತ ಅವಿವೇಕಿಗಳಾದ ಬ್ರಾಹ್ಮಣೋತ್ತಮರೇ ಇರಬೇಕು ಮಹಾಪ್ರಭು. ಛೇ ಪಾಪಿಗಳ ಆ ನೀಚನಾದ ಸನಿಯ ಸಮಾಚಾರವನ್ನು ಈ ನನ್ನ ಆಸ್ಥಾನದಲ್ಲಿ ಆಡಿದ ತಪ್ಪಿಗೆ ಇದೇ ನಿಮಗೆ ದೊಡ್ಡ ಶಿಕ್ಷೆಯು. ಏನು ನಿಮ್ಮ ಕರಗಳನ್ನು ನಿಮ್ಮ ಬಾಯಿಂದ ತೆಗೆಯುವರಾಗಿರಿ. ಅಪೇಕ್ಷೆಗೆ ಈಡು ಮಾಡಿದರಿದು ಮಾತನಾಡಿದ ಮದಾಂತ ಈಗಲೀಗಲೇ ನಿನಗೆ ಕೇಳುಗಾಲ. ಇದೇ ಸ್ಥಳದಲ್ಲಿ ಪ್ರವೇಶ ಮಾಡುತ್ತೇನೆ ಮದಾಂತ. ಈಗಲೀಗಲೇ ನಿನಗೆ ಕೇಳುಗಾಲ ಮದಾಂತ. ಗಗನ ಮಾರ್ಗದಲ್ಲಿ ಚಂಡ ವಿಕ್ರಮ ಕೂಡ ವಿಕ್ರಮ ಎಂಬ ಶಬ್ದ ಕೇಳಿ ಬರುತ್ತಿದ್ದಲ್ಲ ಮಂತ್ರಿ, ಕಾರಣವೇನಿರಬಹುದು ಮಂತ್ರಿಯಿಂದ? ಕಾರಣವೇನಿರಬಹುದು ಮಹಾಪ್ರಭು? ಅದು ಅಸರವಾಣಿಯ ಶಬ್ದವಿರಬೇಕು. ಏನು ಅದು ಅಸರೀರವಾಣಿಯ ಶಬ್ದವೇ? ಆ ಅಸರೀರವಾಣಿಯ ಶಬ್ದವು ನಮ್ಮನ್ನೇನು ಮಾಡಬಲ್ಲದು ಮಂತ್ರಿ? ಭ್ರಾಂತಿಯನ್ನು ಬಿಡು ಮಂತ್ರಿ. ಮಹಾರಾಜ, ಅದು ಅಸರೀರವಾಣಿಯ ಶಬ್ದವಲ್ಲ. ಆ ಶನಿ ಪರಮಾತ್ಮನು ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿರುವಾಗ ನೀವು ಹಾಡಿದ ನಿಂದನ ವಾಣಿಗಳನ್ನು ಕೇಳಿ ಆ ಪರಮಾತ್ಮನು ಕೋಪಾರೂಢನಾಗಿ ಹೋಗುತ್ತಿರುವನು. ಆ ಪರಮಾತ್ಮನು ಶಾಂತನಾಗಬೇಕಾದರೆ ಈಗೂ ಕಾಲ ಮಿಂಚಿಲ್ಲ ಮಹಾರಾಜ. ಆ ಶಾಂತನಾಗಬೇಕಾದ್ರೆ ಏನು ಮಾಡಬೇಕು? ಆನೆ ದಂತದಿಂದ ಅವರ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯ ಮೇಲೆ ಇರಿಸಿ ಗಂಗೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯನ್ನು ಆತನ ಪಕ್ಕದಲ್ಲಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ಆ ಪರಮಾತ್ಮನು ಸ್ವಲ್ಪ ಮಟ್ಟಿಗೆ ಶಾಂತನಾಗುವನು ಮಹಾರಾಜ. ಏನು? ಆನೆಯ ದಂತದಿಂದ ಆತನ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯ ಮೇಲೆ ಕೂರಿಸಿ ಗಂಗೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯನ್ನು ಆತನ ಪಕ್ಕದಲ್ಲಿಟ್ಟು ಫಲ ಪುಷ್ಪಗಳಿಂದ ಪೂಜಿಸಿದರೆ ಆ ನೀಚನಾದ ಸನಿಯು ಶಾಂತನಾಗುವನೇನೋ? ಛೇ ಪಾಪಿಗಳ ಹಣೆಯ ಬರವನ್ನು ಮೀರಿ ನಡೆಯಲು ಹರಿ ಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವೋ ಅಸಾಧ್ಯವೋ? ಅದರಂತೆ ನಮ್ಮ ಅರಮನೆಯ ಪೌಷ್ಟಾನ ಭೋಜನಗಳನ್ನು ಉಂಡು ಬೆಳೆಸಿಕೊಂಡಿರುವ ಈ ಕೊಬ್ಬೊಟ್ಟೆಗಳನ್ನು ಬೆಳೆಸಿಕೊಂಡಿರುವ ಈ ನಿಮ್ಮ ಅಧಿಕ ಪ್ರಸಂಗತನವು ಈ ನನ್ನ ಆಸ್ಥಾನದಲ್ಲಿ ಆಡಬೇಡಿ. ಆತನು ತಂದೆಗೆ ತಕ್ಕ ಮಗನೇ ಅಲ್ಲ. ಇನ್ನು ನಿಮಗೆ ಬರಬೇಕಾದ ಫಲ ಪುಷ್ಪಗಳನ್ನು ತೆಗೆದುಕೊಂಡು ನನ್ನ ಆಸ್ಥಾನ ಬಿಟ್ಟು ತೊಲಗುರಾಗಿ ಪಾಪಿಗಳ. ಮಹಾರಾಜ, ಈ ಪುಷ್ಪವನ್ನಾದರೂ ಸ್ವೀಕರಿಸಿ. ಏನೋ ಪುಷ್ಪವನ್ನು ಸ್ವೀಕರಿಸುವುದು? ಎಲ್ಲಿ ಕೊಡುವರಾಗೋ? ಇದು ತೆಗೆದುಕೊಳ್ಳಿ ಮಹಾರಾಜ. ಪರಮಾತ್ಮ